ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಭಾನುವಾರದ ಮಾರ್ನಿಂಗ್ ವ್ಲಾಗು. ಮನೇಲಿ ಕೆಲಸನೆಲ್ಲ ಮುಗಿಸ್ಕೊಂಡು ಅಂದರೆ ಟಿಫನ್ಗೆ ರೆಡಿ ಮಾಡಿ, ಕಸ ಗುಡಿಸಿ, ಪಾತ್ರೆ ತೊಳೆದು ಹುಲ್ಲು ಕಟ್ ಮಾಡೋಣ ಅಂತ ಹೇಳಿ ದನಿನ ಮನೆಗೆ ಬಂದೆ. ಇದು ಹುಲ್ಲು ಕಟ್ ಮಾಡೋ ಮಿಷಿನು. ನಾವು ಇದರಲ್ಲೇ ಹುಲ್ಲು ಕಟ್ ಮಾಡಿ ಹಾಕ್ತೀವಿ. ಈ ಥರ ಹುಲ್ಲನ್ನ ಕಟ್ ಮಾಡಿ ಹಾಕೋದ್ರಿಂದ ಹಸುಗಳು ಒಂದು ಸ್ವಲ್ಪವನ್ನು ಸಹ ವೇಸ್ಟ್ ಮಾಡೋದಿಲ್ಲ. ಇಲ್ಲ ಅಂದರೆ ಕಡ್ಡಿನೆಲ್ಲ ಸಪ್ರೇಟ್ ಮಾಡಿಬಿಡ್ತವೆ. ಹಾಗಾಗಿ ಈ ರೀತಿ ಕಟ್ ಮಾಡಿ ಹಾಕ್ತೀವಿ. ಈ ಥರ ಹುಲ್ಲು ಕಟ್ ಮಾಡುವಾಗ ಹುಷಾರಾಗಿ ಇರಬೇಕು. ಇಲ್ಲ ಅಂದರೆ ಡೈರೆಕ್ಟ್ ಕೈನೇ ಒಳಗಡೆ ಎಳ್ಕೊಂಡ್ಬಿಡುತ್ತೆ. ಭಾನುವಾರ ಅಲ್ವ ಇವತ್ತು, ಹಾಗಾಗಿ ಒಂದು 3 ಡೇಸ್ಗೆ ಆಗೋ ಥರ ನಮ್ಮ ಯಜಮಾನರು ಹುಲ್ಲನ್ನೆಲ್ಲ ತಂದಾಕಿರ್ತಾರೆ. ಆಮೇಲೆ 3 ಡೇಸ್ ಆದಮೇಲೆ ಮತ್ತೆ ತಂದಾಕ್ತಾರೆ. ಹುಲ್ಲೆಲ್ಲ ಹೊಡೆದು ಇಲ್ಲಿ ಕಸನೆಲ್ಲ ಗುಡಿಸಿ ನಂತರ ತಿಂಡಿ ತಿನ್ನೋದಕ್ಕೆ ಕಿಚನ್ಗೆ ಹೋದೆ. ಟೈಮ್ ಈಗ 10:05 ಆಗಿದೆ. ಮಕ್ಕಳು ಕಾರ್ಟೂನ್ ನೋಡ್ಕೊಂಡು ಕೂತಿದ್ರು. ಅವ್ರಿಗೂ ಸಹ ತಿಂಡಿ ಹಾಕ್ಕೊಟ್ಟು ನಾನು ತಿಂದೆ. ತಿಂಡಿಗೆ ಇವತ್ತು ಏನು ಸ್ಪೆಷಲ್ ಅಂತೇನು ಮಾಡಿಲ್ಲ. ರೈಸ್ ಮತ್ತು ಸಾಂಬಾರು ಮಾಡಿಟ್ಟಿದ್ದೆ, ಅದನ್ನೇ ಎಲ್ಲರೂ ತಿಂದ್ವಿ. ಚಿಕನ್ ತರಿಸೋಣ ಅಂತ ಅಂದ್ಕೊಂಡೆ. ಟ್ಯೂಸ್ಡೇ ತರಿಸೋಣ ಅಂತ ಹೇಳಿ ತರಿಸ್ಲಿಲ್ಲ. ಹಾಗೆ ಅನ್ನ ಮತ್ತು ಸಾಂಬಾರು ಮಾಡ್ಕೊಂಡಿದ್ದೆ. ಈ ಥರ ರೈಸ್ಗೆ ಸಾಂಬಾರು ಜಾಸ್ತಿ ಇದ್ದರೆ ತಿನ್ನೋದಕ್ಕೆ ನನಗೆ ತುಂಬ ಇಷ್ಟ. ಅದರಲ್ಲೂ ಈ ಸಾಂಬಾರು ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ. ಕಾಯಿ ಬಜ್ಜಿ ಅಂತ ನಮ್ಮ ಕಡೆ ಇದನ್ನು ಕರಿತೀವಿ. ಹಾಗೆ ಮನೇಲಿ ಸ್ವಲ್ಪ ತರಕಾರಿಗಳನ್ನೆಲ್ಲ ತಂದಿದ್ದೆ. ಅದನ್ನೆಲ್ಲ ಆರ್ಗನೈಸ್ ಮಾಡಿ ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಫ್ರಿಡ್ಜಿನಲ್ಲಿರ್ತಕ್ಕಂಥ ಸ್ಟೋರೇಜ್ ಬಾಕ್ಸಸ್ನೆಲ್ಲ ತೆಗೆದು ಅದಕ್ಕೆ ನೀಟಾಗಿ ತರಕಾರಿಗಳನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ನಾನಿಲ್ಲಿ ತರಕಾರಿನೆಲ್ಲ ಏನು ವಾಶ್ ಮಾಡಿ ಎತ್ತಿಟ್ಕೊತಾ ಇಲ್ಲ. ಡೈರೆಕ್ಟಾಗಿ ಹೇಗೆ ತಂದಿದ್ನೋ ಹಾಗೆ ಇಡ್ತಾಯಿದ್ದೀನಿ. ಅಡುಗೆಗೆ ಯೂಸ್ ಮಾಡುವಾಗ ಕ್ಲೀನ್ ಮಾಡ್ಕೊತೀನಿ ಅಷ್ಟೇ. ನಾನು ಆಗಿಂದಾಗಲೇ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋ ಅಂಥ ಅಭ್ಯಾಸ. ಹಾಗಾಗಿ ಫ್ರಿಡ್ಜ್ನೇನು ಕ್ಲೀನ್ ಮಾಡೋ ಅವಶ್ಯಕತೆ ಇರಲಿಲ್ಲ. ನೀಟಾಗಿ ಇತ್ತು, ಏನು ಗಲೀಜೆಲ್ಲ ಏನು ಆಗಿರಲಿಲ್ಲ. ಸುಮ್ಮನೆ ಹಾಗೆ ಒಂದು ಸ್ವಲ್ಪ ಒರೆಸ್ಕೊಂಡು ತರಕಾರಿಗಳನ್ನೆಲ್ಲ ಎತ್ತಿಟ್ಕೊಂಡೆ. ನಮ್ಮಂಥ ಹೌಸ್ ವೈಫ್ಗೆ ಮನೆಯಲ್ಲಿ ಎಲ್ಲನೂ ನೀಟಾಗಿ ಕಾಣಿಸ್ಬೇಕು. ಮನೆಗೆ ಯಾರಾದರೂ ಬಂದರೆ ಇವ್ರ ಮನೆ ತುಂಬ ಚೆನ್ನಾಗಿದೆಯಪ್ಪ ಅಂತ ಅನ್ನಬೇಕು ಅನ್ನೋದೊಂದು ಮೈಂಡಲ್ಲಿ ಯಾವಾಗಲೂ ಇರುತ್ತೆ. ಮನೇಲೇ ಇರೋದ್ರಿಂದ ಹೊರಗಡೆ ಎಲ್ಲೂ ಕೆಲಸಕ್ಕೆ ಹೋಗದೇ ಇರೋ ಕಾರಣ ಎಲ್ಲನೂ ನೀಟಾಗಿರಬೇಕು, ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಒಂದು ಮೆಂಟಾಲಿಟಿ ನಮ್ಮದು. ಬೇರೆಯವರು ಹೇಗೋ ಗೊತ್ತಿಲ್ಲ, ನಾನು ಅದೇ ಥರನೇ. ನಮ್ಮ ಮನೆ ಏನು ಅರಮನೆ ಅಲ್ಲ, ಆದರೂ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋ ಥರನೇ ಮನೇನ ನೀಟಾಗಿ ಕ್ಲೀನಾಗೆ ಇಟ್ಕೊಂಡಿದ್ದೀನಿ. ತರಕಾರಿನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಎತ್ತಿಟ್ಕೊಂಡೆ. ಹಾಗೆಯೇ
ಈ ಈರುಳ್ಳಿ ಬುಟ್ಟಿನೂ ಸಹ ಸ್ವಲ್ಪ ಧೂಳಾಗಿತ್ತು. ಹಾಗೆಯೇ ಒರೆಸ್ಕೊಂಡು ಒಂದು ಬಟ್ಟೆಯಲ್ಲಿ ನೀಟಾಗಿ ಅದಕ್ಕೆ ಒಂದೊಂದು ಪೇಪರ್ ಹಾಕಿದೆ. ಆ ಪೇಪರ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆನೆಲ್ಲ ನಾನು ಇದರಲ್ಲೇ ಇಟ್ಕೋತೀನಿ. ಫ್ರಿಜ್ನಲ್ಲಿ ಇಡೋದಿಲ್ಲ ಆಲೂಗಡ್ಡೆನೆಲ್ಲ. ಹಾಗೆ ಮೆಣಸಿನ್ಕಾಯಿ 2 ಚಿಕ್ಕ ಚಿಕ್ಕದು ಸ್ಮಾಲ್ದು ರೆಡ್ ಕಲರ್ದು ಬಕೆಟ್ ಇದೆ. ಅದು ನಮ್ಮ ಮನೆಯವ್ರಿಗೆ ಯಾವುದೋ ಈವೆಂಟ್ಗೆ ಹೋಗಿದಾಗ ಕೊಟ್ಟಿದ್ದರು. ಅದನ್ನು ಒಂದರಲ್ಲಿ ಖಾರದ ಮೆಣಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಪೇಪರ್ನ ಹಾಕಿ ಈರುಳ್ಳಿ ಬೆಳ್ಳುಳ್ಳಿನೆಲ್ಲ ಸ್ಟೋರ್ ಮಾಡ್ಕೊಳ್ತೀನಿ. ಇಲ್ಲಾಂದರೆ ಅದು ಸ್ವಲ್ಪ ಗ್ಯಾಪ್ ಇದೆಯಲ್ವಾ, ಸಣ್ಣದಾದರೆ ಬಿದ್ದೋಗ್ಬಿಡುತ್ತೆ ಅಂತ ಹೇಳಿ ಇದು ಬಕಾಡಿಯವ್ರದ್ದು ಈವೆಂಟ್ ಆದಾಗ ಈ ಥರ ಬಕೆಟ್ ಕೊಟ್ಟಿದ್ದರು. ಇದನ್ನು ನಾನು ಈ ಥರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಮೆಣಸಿನ್ಕಾಯಿ ತೊಟ್ಟೆಲ್ಲ ಬಿಡಿಸ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಈ ಪಕ್ಕದಲ್ಲಿರ್ತಕ್ಕಂಥದ್ದು ಅದು ಒಂದು ಅಡುಗೆ ಎಣ್ಣೆ, ಕಡಲೆಕಾಯಿ ಎಣ್ಣೆ. ಇದು ಪ್ಯೂರ್ ಕಡಲೆಕಾಯಿ ಎಣ್ಣೆ. ನಾನು ಅಡುಗೆಗೆ ಇದನ್ನೇ ಯೂಸ್ ಮಾಡೋದು. ಸೊಪ್ಪನ್ನ ಸೋಸ್ಕೊಂಡು ಕವರ್ನಲ್ಲೇ ಎತ್ತಿಡ್ತಾ ಇದ್ದೀನಿ. ಇದು ಮೇಲ್ಗಡೆ ಬಾಕ್ಸಲ್ಲಿ ಮೊಸರು ಕೆನೆನ ಎತ್ತಿಟ್ಕೊಂಡು ಸ್ಟೋರ್ ಮಾಡ್ತಾ ಇದ್ದೀನಿ. ಈಗ ತರಕಾರಿನೆಲ್ಲ ಆರ್ಗನೈಸ್ ಮಾಡ್ಕೊಂಡಾಯಿತು. ತೆಂಗಿನಕಾಯಿ ಇದೆ, ಇದನ್ನು ತುರಿದ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ರೆ ಈ ಕೆಲಸ ಮುಗೀತು. ಈ ರ್ಯಾಕಲ್ಲಿ ನಾನು ಸೋಪು, ಪೇಸ್ಟು, ಶಾಂಪೂ ಮತ್ತು ಎಕ್ಸ್ಟ್ರಾ ಬೆಲ್ಲ, ಸಕ್ಕರೆ ಆ ಥರದ್ದೆಲ್ಲ ಇರುತ್ತಲ್ಲ, ಉಪ್ಪು, ಅದನ್ನೆಲ್ಲ ನಾನು ಇದರಲ್ಲೇ ಇಟ್ಕೊಳ್ಳೋದು. ಯಾಕಂದರೆ ನಂದು ನಾನ್ ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ. ಹಾಗೆಯೇ ನಮ್ಮ ಕಿಚನು ಸ್ವಲ್ಪ ಚಿಕ್ಕದಾಗಿದೆ. ಹಾಗಾಗಿ ಈ ಥರ ಒಂದು ರ್ಯಾಕ್ನ ಇಟ್ಕೊಂಡು ಇದರಲ್ಲೆಲ್ಲ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಒಂದು ರೂಮಲ್ಲಿ ಇಡ್ತೀನಿ, ಬೇಕಾದಾಗ ಯೂಸ್ ಮಾಡ್ಕೊಳ್ತೀನಿ. ಇದು ಬಂದು ಎಣ್ಣೆನ ಈ ಬೀರ್ ಪಕ್ಕದಲ್ಲಿ ಒಂದು ಸ್ವಲ್ಪ ಜಾಗ ಇದೆ, ಇಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆಕಾಯಿ ಎಣ್ಣೆ, 1 ಲೀಟ್ರದ್ದು ಕೊಬ್ಬರಿ ಎಣ್ಣೆ, ಇನ್ನೊಂದು ದೀಪದ ಎಣ್ಣೆ, ಇದಿಷ್ಟೇನು ಇಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಈ ಬಕೆಟ್ನಲ್ಲಿ ಫ್ರೂಟ್ಸ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ರ್ಯಾಕ್ನೂ ಸಹ ಇಲ್ಲಿ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ. ರೂಮ್ನಲ್ಲಿ ಒಂದು ಸೈಡಲ್ಲಿ ಇಟ್ಟಿದ್ದೀನಿ ಇದನ್ನು. ಹಾಗೆಯೇ ಕಿಚನಲ್ಲಿ ಅಕ್ಕಿನೂ ಸಹ ಖಾಲಿಯಾಗಿತ್ತು. ಅಕ್ಕಿನ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಬಾಕ್ಸ್ನ ತಗೊಂಡು ಮೇಲ್ಗಡೆ ರೂಮಲ್ಲಿ ಇಟ್ಟಿದ್ವಿ ಅಕ್ಕಿನ. ಅಲ್ಲಿಗೆ ಹೋದೆ. ನಾವು ರಾಗಿ ಮೂಟೆ ಆಗಿರ್ಬೋದು, ಅಕ್ಕಿ ಕಾಳು ಕಡ್ಡಿನೆಲ್ಲ ಈ ಮೇಲ್ಗಡೆ ರೂಮಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀವಿ. ಬೇಕಾದಾಗ ತಗೊಂಡೋಗಿ ಯೂಸ್ ಮಾಡ್ಕೊತೀವಿ. ನಾವು ಯೂಸ್ ಮಾಡ್ತಕ್ಕಂಥದ್ದು ಸೊಸೈಟಿನಲ್ಲೇ ಕೊಡ್ತಾರಲ್ಲ ಅದೇ ಅಕ್ಕಿನೇ ಯೂಸ್ ಮಾಡೋದು. ಪಲಾವ್, ಬಿರಿಯಾನಿ ಮಾಡಿದಾಗ ಅಂಗಡಿ ಅಕ್ಕಿನ ಯೂಸ್ ಮಾಡ್ತೀವಿ. ಅದರ್ವೈಸ್ ನಾವು ಡೈಲಿ ಯೂಸ್ಗೆ ಇದೇ ಅಕ್ಕಿನೇ ಯೂಸ್ ಮಾಡ್ತೀವಿ.
ಈ ಥರ ಕ್ಲೀನ್ ಮಾಡಿ ಇಟ್ಕೊಬಿಟ್ರೆ ಒಂದು 15-20 ದಿನ ತನಕ ಬರುತ್ತೆ. ಆಮೇಲೆ ಖಾಲಿ ಆದಾಗ ಮತ್ತೆ ಕ್ಲೀನ್ ಮಾಡ್ಕೊಳ್ತೀವಿ. ನಾವು ರಾಗಿ ಬೆಳಿತೀವಿ, ತೊಗರಿ ಕಾಳು ಬೆಳೆದು ಬೇಳೆ ನಾವೇ ಮಾಡ್ಕೊಳ್ತೀವಿ, ಮತ್ತು ಹುರುಳಿಕಾಳು ಬೆಳೆದಿದ್ದೀವಿ. ಈಗ ಅವರೆಕಾಳು ಸೀಸನ್ ಅಲ್ವಾ, ಅವರೆಕಾಳು ಸಹ ಬಂದಿದ್ದಾವೆ, ಅವರೆಕಾಳನ್ನೂ ಮಾಡ್ಕೊಳ್ತೀವಿ. ಇಷ್ಟೆಲ್ಲ ಕೆಲಸಗಳನ್ನ ಮುಗಿಸೋ ಅಷ್ಟರಲ್ಲಿ ಆಗಲೇ 2 ಗಂಟೆ ಆಗಿತ್ತು. ಮತ್ತು ಊಟ ಮಾಡಿ ಮಕ್ಳಿಗೆ ಊಟ ಹಾಕ್ಕೊಟ್ಟು ಬೆಳಗ್ಗೆ ಮಾಡಿದ್ದಿದ್ದೇ ಇತ್ತು, ಅದನ್ನೇ ತಿಂದ್ಕೊಂಡ್ವಿ. ಊಟ ತಿಂದು ಮುಗಿದ್ಮೇಲೆ ಹಸುಗಳಿಗೆ ನೀರಿಡೋಣ ಅಂಥೇಳಿ ದನಿನ ಮನೆಗೆ ಬಂದೆ. ನಾನಿಲ್ಲಿ ಹಸುಗೆ 3 ಥರ ತಿಂಡಿನ ಯೂಸ್ ಮಾಡ್ತೀವಿ. ಒಂದು ಜೋಳದ ನುಚ್ಚು, ಈ ಥರ ಒಂದು ತಪ್ಪಲೆ ಇಟ್ಕೊಂಡಿದ್ದೀನಿ. ಆ ತಪ್ಪಲಲ್ಲಿ ಒಂದೊಂದು ತಪ್ಪಲೆಯಷ್ಟು ಹಾಕ್ತೀವಿ. ಜೋಳದ ನುಚ್ಚು, ಪೀಡ್ಸು ಮತ್ತು ಚಕ್ಕೆ ಬೂಸ, ಈ 3 ತಪ್ಪಲೆಯಷ್ಟು ಒಂದು ಹಸುಗೆ ಹಾಕ್ತೀವಿ. ಈಗ ಒಂದು ಹಸುಗೆ ಹಾಕೋಣ ಅಂತ ಹೇಳಿ ಈ 3 ತಗೊಂಡೋಗಿ ಕಲ್ಲಗಚ್ಚನ್ನ ತಂದು ಹಸು ಮುಂದೆ ಇಟ್ಟು ಈ ಬೂಸ ಹಾಕಿದೆ. ಹಸು ನೀರನ್ನೆಲ್ಲ ಕುಡ್ಕೊಳ್ತು. ಕಲ್ಲಗಚ್ಚಿಗೆ ನಾವು ಮಾಮೂಲಿ ಅಕ್ಕಿ ತೊಳೆದಿದ್ದ ನೀರು, ಎಂಜಲು ನೀರು ಈ ಥರದನ್ನೆಲ್ಲ ಒಯ್ದಿರ್ತೀವಿ. ಅದನ್ನೆಲ್ಲ ಹಸು ಕುಡ್ಕೊಳ್ಳುತ್ತೆ, ಏನು ವೇಸ್ಟ್ ಏನಾಗಲ್ಲ. ಒಂದು ಹಸು ಕುಡಿದಾದ್ಮೇಲೆ ಮತ್ತೆ ಇನ್ನೊಂದು ಹಸುಗೂ ಸಹ ನೀರಿಟ್ಟೆ, ಅದನ್ನು ಕುಡ್ಕೊಳ್ತು. ಮತ್ತು 2 ಕರು ಇದ್ದಾವೆ, ಆ ಕರುನ ಸಂಜೆ ತನಕ ಆಚೆನೇ ಕಟ್ಟಾಕಿರ್ತೀವಿ. ಅದಕ್ಕೂ ಸಹ ಒಂದು ಬಕೆಟಲ್ಲಿ ನೀರು ತಗೊಂಡೋಗಿಟ್ಟು ಅದು ನೀರು ಕುಡಿದ್ಮೇಲೆ ಸ್ವಲ್ಪ ಹುಲ್ಲಾಕಿ ಬಂದೆ. ಸಂಜೆ ಹಾಲು ಕರೆಯೋ ಟೈಮ್ಗೆ ಅವನ್ನ ಒಳಗಡೆ ಕಟ್ತೀವಿ, ಅಲ್ಲಿ ತನಕ ಆಚೆನೇ ಇರುತ್ತೆ. ಇದು ನೋಡಿ ನಮ್ಮ ಮನೇಲಿ ಇರ್ತಕ್ಕಂಥ 2 ಹಸು ಇವೇನೆ. ಈ ಕೊಂಬಿದೆಯಲ್ಲ, ಈ ಹಸುನಲ್ಲಿ ನಮ್ಮ ಅತ್ತೆ ಹಾಲು ಕರೆಯೋದು. ಆ ಕಡೆ ಇದೆಯಲ್ಲ, ಆ ಹಸುನಲ್ಲಿ ನಾನು ಕರಿತೀನಿ. ಹಸುಗಳಿಗೆಲ್ಲ ನೀರಿಟ್ಮೇಲೆ 4:15 ತನಕ ರೆಸ್ಟ್ ಮಾಡಿದೆ. 4:15 ಆದಮೇಲೆ ಹಾಲು ಕರೆದು ಡೈರಿಗೆ ಹಾಕಿ ಅತ್ತೆ ಮಾವನಿಗೆ ಕಾಫಿ ಮಾಡಿಕೊಟ್ಟೆ. ಸುಮಾರು ಟೈಮ್ ಈಗ 5:15 ಆಗಿತ್ತು. ನಮ್ಮ ಹಸ್ಬೆಂಡು ಹೊರಗಡೆ ಕೆಲಸ ಇದೆ ಅಂತ ಹೋಗಿ ಮಸಾಲೆ ತಂದಿದ್ರು. ಈ ಮಸಾಲೆನೆಲ್ಲ ಒಂದು ಪಾತ್ರೆಗೆ ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಎಲ್ರಿಗೂ ಕೊಟ್ಟು ನಾನು ತಿಂದೆ. ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. Thank you for watching.